ಹಾಯ್. ಹಾಯ್. ನಿಮ್ಮನ್ನು ನೋಡ್ತಾ ಇದ್ರೆ ಇವತ್ತೇ 1 ಲಕ್ಷ ದುಡ್ದಿರೋ ಥರ ಕಾಣ್ತಿದ್ದೀರಾ. ಏನು ತಮಾಷೆ ಮಾಡ್ತಿದ್ದೀರಾ? ನನ್ನ ಮುಖ ನೋಡಿದ್ರೆ 1 ಲಕ್ಷ ದುಡ್ದಿರೋ ಥರ ಕಾಣಿಸ್ತಿದ್ಯಾ? ನೀವೇನೋ 1 ಲಕ್ಷ ಆರಾಮಾಗಿ ದುಡಿಬೋದು ಅಂತ ಹೇಳಿದ್ರಿ. ಆದರೆ ಇವತ್ತು ನಾನು ಇಡೀ ದಿನ ಹುಡುಕಿದ್ರು ಒಂದು ಕೆಲಸ ಸರಿಯಾಗಿರೋದು ಸಿಕ್ಕಿಲ್ಲ. ಸಿಗೋ ಕೆಲಸ ಎಲ್ಲ 2,000 3,000 ಸಂಬಳ ಅಂತೆ. ಆ ಕೆಲಸ ಮಾಡಿ 1 ಲಕ್ಷ ಸಂಪಾದನೆ ಯಾವಾಗ ಮಾಡೋದು? ಎಲ್ಲೋ ಒಂದು ಕಡೆ ಶುರು ಮಾಡಬೇಕು. ಯಾವಾಗ ಅನ್ನೋ ಪ್ರಶ್ನೆಗೆ ಯಾರ ಹತ್ರನೂ ಉತ್ತರ ಇರಲ್ಲ. ಆದರೆ ಏನು ಮಾಡದೇ ಇದ್ರೆ ಶುರುನೇ ಆಗಿರಲ್ಲ. ನೀವು ಬರೀ ಇಷ್ಟ ಅಂದ್ಕೊಂಡು ವಾಪಸ್ ಬಂದಿದ್ದೀರಿ. ನಾನು ಮುಂದೆ ಏನು ಅಂತ ಗೊತ್ತಿಲ್ಲದೆ ಚಾಲೆಂಜ್ ಮಾಡಿ ವಾಪಸ್ ಬಂದಿದ್ದೀನಿ. ಮುಂದೇನೋ ಗೊತ್ತಿಲ್ಲ. ಏನ್ರಿ ನೀವು ನನ್ನ ಥರ ಆಗೋಗಿದ್ದೀರಾ? ಯಾಕೆ ಏನಾಯ್ತು? ಯಾಕೆ ಬೇಜಾರಲ್ಲಿದ್ದೀರಾ? ಅಕಸ್ಮಾತ್ ನಾಳೆ ಬೆಳಗ್ಗೆ ಈ ಕೆಲಸ ಆಗಿಲ್ಲ ಅಂದ್ರೆ ನನಗ್ ಬೇಕಾಗಿರೋ ಹೂವು ನನಗ್ ಬೇಕಾಗಿರೋ ಬೆಲೆನಲ್ಲಿ ಸಿಕ್ಕಿಲ್ಲ ಅಂತ ಅರ್ಥ. ಮತ್ತೆ ನಾನು ಬೇರೆ ಕಡೆಯಿಂದ ಹೂ ತರ್ಸ್ಕೋಬೇಕಾಗತ್ತೆ. ಆ ತಪ್ಪಿಗೆ ನಿನಗ್ ಸುಮ್ನೆ ಬಿಡ್ತೀನಿ ಅನ್ಕೋಬೇಡ. ಈ ಚಾಂದಿನಿ ಟೈಮ್ ವೇಸ್ಟ್ ಮಾಡಿದ ಹುಡುಗಿಗೆ ಮತ್ತೆ ಎಲ್ಲೂ ಕಾಂಟ್ರಾಕ್ಟ್ ಸಿಗದೆ ಇರೋ ನೋಡ್ಕೊಳ್ಳೋದು ನನಗ್ ಚೆನ್ನಾಗಿ ಗೊತ್ತು. ಅಷ್ಟೇನಾ? ನಿಮಗೆ ಎಲ್ಲ ಗೊತ್ತಿದೆ. ನೀವೇ ನನಗೆ ಇನ್ಸ್ಪಿರೇಷನ್ ಕೊಟ್ಟವರು. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಒಂದ್ಸರಿ ಯೋಚನೆ ಮಾಡಿ, ದಾರಿ ಇದ್ದೇ ಇರತ್ತೆ. ನಿಜವಾಗ್ಲೂ ನಿಮ್ಗೆ ಇನ್ವೆಸ್ಟ್ಮೆಂಟ್ಗೆ ದುಡ್ಡಿಲ್ವಾ? ದುಡ್ಡಿಲ್ವೇ ಇಲ್ಲ ಅಂತ ಅಲ್ಲ, ನನ್ನ ಹತ್ರ ಎಮರ್ಜೆನ್ಸಿಗೆ ಅಂತ 15,000 ಇದೆ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಟ್ಟಿದ್ದೀನಿ. ಬ್ಯಾಂಕಲ್ಲಿಟ್ಟರೆ ಮನೆಯವ್ರಿಗೆ ಗೊತ್ತಾಗುತ್ತೆ ಅಂತ ಮನೇಲೇ ಇಟ್ಟಿದ್ದೀನಿ. ಅದು ನನ್ನ ಸೇವಿಂಗ್ಸ್. ಅದರಲ್ಲಿ ಹೂ ತಗೋಬೋದು. ಆದರೆ ಲೇಬರು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅರ್ಥನೇ ಆಗ್ತಿಲ್ಲ. ಅದಕ್ಕೆಲ್ಲ ಯಾಕ್ರಿ ತಲೆ ಕೆಡಿಸ್ಕೋತೀರಾ? ನಾನು ನಿಮ್ಮ ಜೊತೆ ಬರ್ತೀನಿ. ಅದೆಲ್ಲ ಎಲ್ಲಿ ಸಿಗತ್ತೆ ಅಂತ ಗೊತ್ತಿಲ್ಲ, ಆದರೆ ನಾನು ನಿಮ್ಮ ಜೊತೆ ಲೇಬರ್ ಆಗಿ ಬರ್ತೀನಿ. ನೀವು ಹೇಳೋ ಎಲ್ಲ ಕೆಲಸ ನಾನು ಮಾಡ್ತೀನಿ. ನಾಳೆ ನಾನೇ ನಿಮ್ಮ ಲೇಬರ್, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕೂಡ ವ್ಯವಸ್ಥೆ ಆಗುತ್ತೆ. ನಿಮ್ಮ ಮನೇಲಿ ಬರ್ತಾ ಬರ್ತಾ ಯಾರಿಗೂ ನನ್ನ ಮೇಲೆ ಮರ್ಯಾದೆನೇ ಇಲ್ಲ. ನನ್ನ ಮೇಲೆ ನಮ್ಮ ಅಪ್ಪಂಗೆ ಪ್ರೀತಿ ಇಲ್ಲ ಅಂದ್ಕೊಂಡೆ. ಈಗ ಆ ಲಿಸ್ಟಿಗೆ ನಮ್ಮ ಅಮ್ಮನೂ ಸೇರ್ಕೊಂಡಿದ್ದಾರೆ. ನಾಳೆ ಮನೇಲಿ ಪೂಜೆ ಇದೆ ಅಂತ ನನಗೆ ಹೇಳಲೇ ಇಲ್ಲ ಸ್ಯಾಂಡಿ. ನಿಂಗೆ ಯಾವಾಗಿಂದ ಈ ಪೂಜೆ ಬಗ್ಗೆ ಎಲ್ಲ ಇಂಟ್ರೆಸ್ಟು? ಇಟ್ ಈಸ್ ನಾಟ್ ಅಬೌಟ್ ಪೂಜೆ, ಅದು ನಿಂಗೂ ಗೊತ್ತು. ಡಾಕ್ಟರು ಸ್ಟ್ರೆಸ್ ತಗೋಬೇಡ ಅಂತಾರೆ. ಆದರೆ ಈ ಮನೆಯಲ್ಲಿ ಸ್ಟ್ರೆಸ್ ಎಲ್ಲಿ ಕಡಿಮೆ ಆಗುತ್ತೆ? ಕೈ ಕೊಡಿಲಿ. ಯಾಕೆ? ಕೊಡಿಲಿ. ಸೂಪರ್ ಆಗಿದೆ, ನಿನಗೆ ಸೂಟ್ ಆಗುತ್ತೆ. ನಮ್ಮ ಮನೆಯವ್ರ ಜೊತೆ ಸೇರ್ಕೊಂಡು ನೀನು ನನ್ನ ಆಡ್ಕೋತಿದ್ಯಾ? ನಾನು ಆಡ್ಕೋತಿಲ್ಲ ಅಮ್ಮ, ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಯೂಚರು ಇದೇ ನಮಗೆ ಸಿಗೋದು. ಆಫೀಸಲ್ಲಿ ಕೆಲಸ ಇಲ್ಲ, ಮನೇಲಿ ಜಾಗ ಇಲ್ಲ. ನಾವು ಹೀಗೆ ಇದ್ರೆ ನಮಗೆ ಕೊನೆಯಲ್ಲಿ ಸಿಗೋದು ಇದೆ. ಎಲ್ಲರೂ ಚಾಕ್ಲೇಟ್ ತಿಂದು ಪೇಪರು ನಮಗೆ ಕೊಡ್ತಾರೆ. ಸ್ಟಾಪ್ ಇಟ್ ಸ್ಯಾಂಡಿ. ನನಗೇನು ಸಿಗಬೇಕು ಅಂತಿದ್ಯೋ ಅದು ನನಗೆ ಸಿಗಲೇಬೇಕು. ಅದು ನನ್ನ ಕೈ ಸೇರೋ ತನಕ ನಾನು ಸುಮ್ಮನಿರಲ್ಲ. ಐ ಲೈಕ್ ಇಟ್. Cheers.
ಏನಾಯ್ತು? ಏನ್ ಮಾಡೋದು? ನಮ್ ರೇಟ್ಗೆ ಎಲ್ಲೂ ಕ್ವಾಲಿಟಿ ಹೂ ಸಿಗಲ್ಲ ಅನ್ಸುತ್ತೆ. ಎಲ್ಲ ಬಾಯಿಗೆ ಬಂದ್ ರೇಟ್ ಹೇಳ್ತಿದ್ದಾರೆ. ಇಟ್ಸ್ ಓಕೆ, ಏನು ತಲೆ ಕೆಡಿಸ್ಕೋಬೇಡಿ. ಅಷ್ಟೊಂದು ಅಂಗಡಿ ಇದೆ, ಬನ್ನಿ ಹೋಗಿ ನೋಡೋಣ. ಇವ್ರಿಗೆಲ್ಲ ಸಪ್ಲೈ ಮಾಡೋರು ಒಬ್ರೇ ಆಗಿರ್ತಾರೆ. ಎಲ್ಲ ಒಂದೇ ರೇಟಿಗೆ ಮಾತಾಡ್ಕೊಂಡಿರ್ತಾರೆ. ನಮ್ ರೇಟಿಗೆ ಸಿಗಲ್ಲ ಅನ್ಸುತ್ತೆ. ನೋಡಿ, ಎಲ್ಲ ಟೈಪ್ ಜನ ಇರ್ತಾರೆ. ಜಾಸ್ತಿ ಕೊಟ್ಟು ತಗೊಂಡೋಗೋ ಥರ ಚೀಪಾಗಿ ತಗೊಂಡೋಗೋರು ನಾವಿಲ್ವಾ? ಹಾಗೆ ಕಾಸ್ಟ್ಲಿ ಮಾರೋ ಕಡೆ ಚೀಪಾಗಿ ಮಾರೋರು ಇರ್ತಾರೆ. ಏನ್ ಲಾಜಿಕ್ ರೀ ನಿಮ್ದು? ನಡೀರಿ ಹೋಗೋಣ. ನಾನು ಹೇಳಿರಿಲ್ವಾ, ನಮ್ಗೆ ಬೇಕಾಗಿರೋ ಕ್ವಾಲಿಟಿ ಫ್ಲವರ್ಸು ನಮ್ಮ ಪ್ರೈಸಿಗೆ ಸಿಗತ್ತೆ ಅಂತ. ಹೂ ಏನೋ ಸಿಕ್ತು, ಆದ್ರೆ ಗಾಡಿ ಏನ್ ಮಾಡೋದು? ಅದಕ್ಕೊಂದು ಐಡಿಯಾ ಮಾಡೋಣ. ಅವ್ರಿಗೆ ಬಂದ್ಲಾ? ಇಲ್ಲ ಮೇಡಮ್. ಐ ನ್ಯೂ ಇಟ್. ಇಂಥ ಟೈಮ್ ವೇಸ್ಟ್ ಮಾಡೋರ್ನ ಒಳಗಡೆ ಬಿಟ್ಕೊಂಡಿದ್ದು ನಂದೇ ತಪ್ಪು. ಇನ್ನೊಂದ್ಸತಿ ಯಾವ ವೆಡ್ಡಿಂಗ್ ಕಂಪ್ನಿನಲ್ಲಿ ಅವ್ಳಿಗೆ ಆರ್ಡರ್ ಸಿಗಬಾರ್ದು, ಅವಳು ಆರ್ಡರ್ ಕೇಳಕ್ಕೂ ಹೋಗಬಾರ್ದು. ಹಾಗೆ ಮಾಡ್ಬೇಕು ಅವಳಿಗೆ. ಮೇಡಮ್, ಮೇಡಮ್ ಕಾಫಿ. ವಾಟ್ ನಾನ್ಸೆನ್ಸ್! ನಾನು ನಿನ್ಗೆ ಹೇಳಿದ್ದೇನು 9 ಗಂಟೆ ಒಳಗಡೆ ಹೂ ಬರಬೇಕು ಅಂತ. ವಾಟ್ ಇಸ್ ದ ಟೈಮ್ ನಾವು? 9:10. ಕಾಫಿ ಸಪ್ಲೈ ಮಾಡಕ್ಕೆ ಬಂದಿದ್ಯಾ ಈಗ? ಮೇಡಮ್, ನಿಮಗೆ ಹೇಳಲೇ ಇಲ್ವಾ? 9 ಗಂಟೆಗೆ 10 ನಿಮಿಷ ಇರೋ ಹಾಗೇನೆ ಹೂ ಬಂದಿದೆ. ನಿಮ್ಮ ಟ್ರಕ್ನಲ್ಲಿ ಫಸ್ಟ್ ಲೋಡ್ ಆಗಿರೋದೇನೆ ನಾವು ತಂದಿರೋ ಹೂವು. ನೀವಿನ್ನೂ ನೋಡಿಲ್ಲ ಅಂದ್ರೆ ಹೇಗೆ? ಬೆಳಗ್ಗೆನೆ ಎದ್ದು ಮಾರ್ಕೆಟ್ಗೆ ಹೋಗಿ ತಂದಿರೋಂಥ ಹೂವು, ಅದು ಯಾರ ಮನೆಗೆ ಹೋಗಿ ಸೇರ್ತಿದ್ಯೋ ಏನೋ. ಪುಣ್ಯ ಮಾಡಿದ್ಯಾ ನೀನು. ಶಮಾ, ಟೈಮ್ ಆಗ್ತಾ ಇದೆ, ಟ್ರಕ್ ಹೊರಡ್ಸು. ಓಕೆ ಮ್ಯಾಮ್. ಮ್ಯಾಮ್, ಮತ್ತೆ ನನ್ನ ಆರ್ಡ್ರು? ನೆನ್ನೆನೆ ಹೇಳಿದ್ನಲ್ಲ, ಇವಾಗ ಆರ್ಡ್ರು ಇಲ್ಲ, ದುಡ್ಡು ಇಲ್ಲ. ಫಂಕ್ಷನ್ ಮುಗಿಬೇಕು, ಕ್ಲೈಂಟ್ ರಿಯಾಕ್ಷನ್ ನೋಡಬೇಕು. ಸಂಜೆ ಬನ್ನಿ ಮಾತಾಡೋಣ. ಮ್ಯಾಮ್, ಮ್ಯಾಮ್, ಇರೋ ಬರೋ ಸೇವಿಂಗ್ಸ್ನೆಲ್ಲ ತಂದು ಇದಕ್ಕೆ ಕೊಟ್ಬಿಟ್ನಲ್ಲಪ್ಪ. ಈಗ ಇವ್ರು ಬೇರೆ ದುಡ್ಡು ಕೊಡಲ್ಲ ಅಂತಿದ್ದಾರೆ. ಅಮಲ, ಎಲ್ಲ ಕಳಶ ರೆಡಿ ಮಾಡಿದ್ದೀನಿ. ಗಣಪತಿ ಪೂಜೆಗೆ ಒಂದೇ ಒಂದು ಕಳಶ ರೆಡಿ ಮಾಡಬೇಕಂತೆ. ರೆಡಿ ಮಾಡಿಬಿಡ್ತೀಯಾ? ಅದನ್ನು ನೀವೇ ಮಾಡಿದರೆ ಆಗ್ತಿತ್ತಲ್ಲ ಅತ್ತೆ, ನಾನೇ ಮಾಡಬೇಕಾ? ಯಾಕೆ? ಪೂಜೆ ಕಣೆ ಇವತ್ತು. ನಿನಗೆ ಮನಸ್ಸಿಲ್ವಾ? ಹೋಗು,
ರೆಡಿ ಮಾಡು, ನಿಂಗೆ ಪುಣ್ಯ ಬರುತ್ತೆ. ಸರಿ. ಈಗ ಏನ್ರಿ ಮಾಡೋದು? ಟೀ ಕುಡಿತೀರಾ? ಹಾ ಟೀ ಕುಡಿತೀರಾ? ಹಾ ಇದು ಗ್ರೀನ್ ಟೀ ಬೇಕಾ ನಿಮ್ಗೆ? ಯಾ ಯಾಕೆ? ಹಾಲು ಹಾಕಿರೋ ಟೀ ಕುಡಿದ್ರೆ ಗಂಟ್ಲಲ್ಲಿ ಇಳಿಯಲ್ವಾ? ಹಾ ಓಕೆ ಪರವಾಗಿಲ್ಲ. ಪರವಾಗಿಲ್ಲ, ಗ್ರೀನ್ ಟೀ ತಂದ್ಕೊಡೋ ಅಷ್ಟು ದುಡ್ಡಿದೆ. ಇದು ಗಂಟೆಲಿ ಇಳಿಲಿಲ್ಲ ಅಂದರೆ ಗ್ರೀನ್ ಟೀ ತಂದ್ಕೊಡ್ತೀನಿ. ಇದೆಲ್ಲ ಡವ್ ಬೇಡ, ನಾನು ಸುಮ್ಮನೆ ಕೇಳಿದ್ದು ಅಷ್ಟೆ. ಬೇಜಾರಾಗಿರೋ ಥರ ಆ್ಯಕ್ಟ್ ಮಾಡಿದ್ರು ನಾನು ಗ್ರೀನ್ ಟೀ ತಂದ್ಕೊಡಲ್ಲ. ಒಂದು ಗ್ರೀನ್ ಟೀಗೋಸ್ಕರ ಇಷ್ಟೊಂದೆಲ್ಲ ಬೇಜಾರಾಗಲ್ಲ ಅಂತ ಗೊತ್ತಿದೆ. ಪರವಾಗಿಲ್ಲ, ಕುಡೀರಿ. ಕುಡಿತಿದ್ದೀನಲ್ಲ, ಮತ್ತೆ ಯಾಕೆ ಅದೇ ಹೇಳ್ತಿದ್ದೀರಾ? ನಿಜವಾಗ್ಲೂ ಬೇಜಾರಲ್ಲಿದ್ದೀರಾ? ಯಾಕೆ, ಏನಾಯ್ತು? ಪರವಾಗಿಲ್ಲ ಹೇಳ್ರಿ, ಆಯಿತು. ನಾನೇನೋ ತಮಾಷೆ ಮಾಡಿದೆ. ಇರೋ ದುಡ್ಡನ್ನ ಮ್ಯಾನೇಜ್ ಮಾಡಬೇಕು ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಅದಲ್ಲ ರೀ, ಅಲ್ಲಿ ಫ್ಲವರ್ ಕಳಿಸ್ತೀವಲ್ಲ, ಅದನ್ನ ನೋಡಿ ಏನೋ ನೆನಪಾಯ್ತು. ಹೂ ನೋಡಿ ನೆನಪಾಯ್ತಾ? ಏನು? ಮಾಮ್, ಅಮ್ಮನ ನೆನಪಾಯ್ತು. ಯಾಕತ್ಗೆ ಅಳ್ತಾ ಇದ್ದೀರಾ? ಈ ಹೂ ನೆನಪಿದೆಯಾ ದಾಕ್ಷಾಯಣಿ ನಿಂಗೆ? ನಂಗೆ ತುಂಬ ಇಷ್ಟವಾದವು. ಪ್ರತಿ ಸತಿ ಈ ಹೂನ ದೇವ್ರ ಪೂಜೆಗೆ ಇಡುವಾಗಲೂ ರಾಜ್ ಇದ್ರ ಬಗ್ಗೆನೇ ಮಾತಾಡೋನು. ಒಂದ್ಸತಿ ಅವನೇ ಈ ಹೂನ ತಂದ್ಕೊಟ್ಟು ನನಗೆ ಸರ್ಪ್ರೈಸ್ ಕೊಟ್ಟಿದ್ದ. ಹ್ಞೂ ಅದಕ್ಕೆ ನೆನಪಿದೆ. ಇವತ್ತು ನನ್ನ ಮಗನೇ ಮನೇಲಿಲ್ಲ. ಇದ್ದಿದ್ರೆ ಮಾಮ್ ಸರ್ಪ್ರೈಸ್ ಅಂತ ಅವನೇ ಈ ಹೂ ತಂದು ಕೊಟ್ಟಿರೋನು. ಆ ಭಗವಂತನ ಮನಸ್ಸಲ್ಲಿ ಅದೇನು ನಡೀತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೌದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಏನು ಹೇಳಲೇ ಇಲ್ಲ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಿಮ್ಮ ತಂದೆ ಏನು ಮಾಡ್ತಾರೆ? ಅವ್ರು ಏನೋ ಮಾಡ್ತಾರೆ ಬಿಡ್ರಿ. ಅವ್ರೇನು ಮಾಡ್ತಾರೆ ನನಗೆ ಮ್ಯಾಟ್ರ್ ಆಗಲ್ಲ, ನಾನೇನು ಮಾಡ್ತೀನಿ ಅವ್ರಿಗೆ ಮ್ಯಾಟ್ರ್ ಆಗಲ್ಲ. ಹಂಗೆ ಯಾಕ್ರಿ ಹೇಳ್ತೀರಾ? ಎಲ್ಲರೂ ಮನೇಲೂ ನಮ್ಮನೆ ಥರ ಇರಲ್ಲ. ಅಪ್ಪಂದಿರು ಮಕ್ಳ ಬಗ್ಗೆ ಕೇರ್ ಮಾಡದೇ ಇರ್ತಾರ? ನಮ್ಮನೆ ನಾನು ಮಿಸ್ ಮಾಡ್ಕೊಳ್ಳೋದು ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮಮ್ಮ ಸಾವಿತ್ರಿ. ಸಾವಿತ್ರಿ ಎಂತ ಒಳ್ಳೆ ಹೆಸರು. ಹೌದು, ಹೂ ನೋಡ ಅಮ್ಮ ಯಾಕೆ ನೆನಪಾದ್ಲು? ಓ ಅದ್ದ, ಈಗ ಕಳ್ಸಿದ್ವಲ್ಲ ಹೂವು, ನಮ್ಮ ಮಾಮ್ಗೆ ಅದು ಫೇವ್ರೆಟ್. ಮನೆಗೆ ಆ ಹೂವು ಬಂದ್ರೆ ಎಷ್ಟು ಖುಷಿ ಆಗ್ತಾಳೆ ಗೊತ್ತಾ? ಒಂದೇ ಒಂದ್ಸತಿ ಆ ಹೂವು ತಂದ್ಕೊಟ್ಟಿದ್ದೆ ನಾನು, ಅಷ್ಟಕ್ಕೆ ಎಷ್ಟು ಖುಷಿ ಆಗ್ಬಿಟ್ಟಿದ್ಲು ಗೊತ್ತಾ? ಇಡೀ ಮನೆಗೆ ಹೇಳ್ಕೊಂಡ್ ಬಂದ್ಬಿಟ್ಟಿದ್ರು, ಈ ಹೂನ ನನ್ನ ಮಗ ತಗೊಂಬಂದ ಅಂತ. ನಾನೇನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀನಿ ಅನ್ನೋ ತರ. ಅವತ್ತು ಇಗ್ನೋರ್ ಮಾಡ್ಬಿಟ್ಟೆ. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಡ್ರಾಮ್ಯಾಟಿಕ್ ಸೀನ್ ಕ್ರಿಯೇಟ್ ಮಾಡೋಂಥ ಅವಶ್ಯಕತೆ ಇತ್ತ ಅಂತ. ಇವತ್ತು ಅದೇ ಹೂನ ಯಾರ್ದೋ ಮನೆ ಕಳಿಸ್ನಲ್ಲ, ಅಮ್ಮ ನೆನಪಾದ್ಲು. ಮಾಮ್ಗೆ ಇನ್ನು ಜಾಸ್ತಿ ಸಲ ಆ ಫ್ಲವರ್ಸ್ನ ತಂದ್ಕೊಡ್ಬೇಕಾಗಿತ್ತು. ಹೌದಾ? ಸರಿ ಕಳಿಸ್ಕೊಡೋಣಂತೆ. ಓಕೆ, ನಾನು ಮೂರ್ತಿಯವ್ರಿಗೆ ಮಾತಾಡ್ಲಿಕ್ಕೆ ಹೇಳ್ತೀನಿ. ಹಾಂ, ಖಂಡಿತ ವ್ಯವಸ್ಥೆ ಮಾಡ್ತಾರೆ ಅವರು. ಓಕೆ, ಹಾಂ ಸರಿ, ಮಾಡ್ತೀನಿ, ಮತ್ತೆ ಮಾಡ್ತೀನಿ. ಓಕೆ.
ಆ ಫೋನ್ ಒಂದು ಸ್ವಲ್ಪ ಆಫ್ ಮಾಡಬಾರ್ದಾ? ಎಲ್ಲರಿಗೂ ಹೇಳಿದೀವಿ ತಾನೇ ಇವತ್ತು ಪರ್ಸನಲ್ ಇವೆಂಟ್ ಇದೆ ಅಂತ. ಹಂಗೇನೋ ಅರ್ಜೆಂಟ್ ಇದೆ ನನಗೆ ಫೋನ್ ಮಾಡ್ತಾರೆ ಬಿಡು. ಸರಿ, ಎಲ್ಲ ತಯಾರಾಯ್ತಾ? Almost ಪುರೋಹಿತರು ಬಂದ್ರ? ಬರ್ತಾರೆ ನೀನು. ಮನೆ ತುಂಬ ಸಡಗರ ಅಲ್ವಾ? ನಮ್ಮ ರಾಜ್ ಇದ್ದಿದ್ರೆ ಎಷ್ಟು ಚೆನ್ನಾಗಿದ್ದಿರೋದು. ಮೂರ್ತಿ ಅವರೇ, ನಮ್ಮ ರಾಜ್ ಸಾವಿತ್ರಿ, ಪದೇ ಪದೇ ಸುಶಾಂತ್ ಹೆಸರು ಎತ್ಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ? ಅವನ್ನ ಯಾಕೆ ಆಚೆ ಕಳಿಸಿದೆ ಅಂತ ಗೊತ್ತಿಲ್ವಾ ನಿನಗೆ? ಹಾಗಲ್ಲ ರೀ, ಇವಾಗ ಎಲ್ಲ ಒಂದು ಮಟ್ಟಕ್ಕೆ ಬಗೆಹರಿತಾ ಇದೆಯಲ್ವಾ? ಇವಾಗ ಅವನಿಗೂ ಬುದ್ಧಿ ಬಂದಿರುತ್ತೆ, ಎಲ್ಲ ಅರ್ಥ ಆಗಿರುತ್ತೆ. ಇವತ್ತೊಂದಿನ ಅವನ ಮನೆಗೆ ಬಂದು ಹೋದ್ರೆ ಏನೂ ಆಗಲ್ಲ ಅಲ್ವಾ ರೀ? ಏನ್ ತಮಾಷೆ ಮಾಡ್ತಿದ್ಯಾ ನೀನು? ಅವ್ನು ಮಾಡಿರೋ ತಪ್ಪೇನು ಅಂತ ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ಅಲ್ಲ, ಈಗಲೂ ಇನ್ನು ನೀನು ಅವನ್ನೇ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ವಹಿಸ್ಕೊಳ್ದೆ ಇನ್ನೇನ್ರಿ? ತಾಯಿ ಕಷ್ಟ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಇರೋ ಒಬ್ಬ ಮಗ ಮನೇಲಿಲ್ಲ ಅಂದಮೇಲೆ ಯಾವ ಪೂಜೆ ಮಾಡಿ ಏನು ಪ್ರಯೋಜನ ರೀ? ಅವನು ನನಗೂ ಮಗನೇ. ಚಿಕ್ಕಂದಿಂದಲೇ ಸ್ವಲ್ಪ ಶಿಸ್ತಿನಿಂದ ಬೆಳೆಸ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಆದ್ರೆ ಈಗ ಶಿಸ್ತನ್ನ ಕಲಿಸ್ತಿದ್ದೀನಿ ಅಂತ ತಿಳ್ಕೊ. ಕಲಿಸ್ತೀನಿ ಕೂಡ. ಅಷ್ಟಕ್ಕೂ ಅಮಲ ಇದ್ದಾಳಲ್ಲ, ಅವಳೇ ಈಗ ನಮಗೆ ಮಗಳು ಮಗ ಎಲ್ಲ. ಹೌದು, ನೀವು ನಿಮ್ಮ ಮಮ್ಮಿ ಬಗ್ಗೆ ಹೇಳಿ. ಮಮ್ಮಿ ಗಿಮ್ಮಿ ಎಲ್ಲ ಇಲ್ಲ. ಅಮ್ಮ ಅವಳು. ಅದೇ ಅಮ್ಮನ ಬಗ್ಗೆ ಹೇಳಿ. ಅವಳ ಬಗ್ಗೆ ಹೇಳಕ್ಕೆ ಏನಿದೆ? ಏನೂ ಇಲ್ಲ. ಏನೂ ಇಲ್ವಾ? ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ನನ್ನನ್ನು ಕೇಳಿ ನೋಡಿ, 1 hour ಮಾತಾಡ್ಬೋದು ನಾವು ಅಮ್ಮನ ಬಗ್ಗೆ. ನೀವು ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ? ಏನೂ ಇಲ್ಲ ಅಂದರೆ ಹಾಗಲ್ಲ ರೀ, ಇರೋದೆಲ್ಲ ಬರೀ ಬೇಜಾರಾಗೋ ಅಂಥದ್ದೇ. ಪಾಪ ಜೀವ ರೀ ಅವಳು. ಹೇಳಕ್ಕೋದ್ರೆ ಸುಮ್ಮನೆ ನನಗೆ ಬೇಜಾರಾಗುತ್ತೆ. ಹೇಳ್ತಾ ಹೇಳ್ತಾ ನನ್ನ ಮೈಯೆಲ್ಲ ಉರಿಯುತ್ತೆ. ಬೇಜಾರಾಗತ್ತೆ ಅಂತೀರಾ, ಕೋಪನೂ ಬರುತ್ತೆ ಅಂತೀರಾ ಅಲ್ವಾ? ಮತ್ತೆ ಕೋಪ ಬರೋದು ಯಾವಾಗ? ಕೈಲಾಗದೆ ಇದ್ದಾಗ. ಅವಳ ಕಷ್ಟ ನೋಡೋಕ್ಕಾಗಲ್ಲ. ಒಂದು ಕಡೆ ನನ್ನ ಬಿಟ್ಕೊಡೋಕ್ಕೂ ಆಗಲ್ಲ, ಇನ್ನೊಂದು ಕಡೆ ಆ ಮಹೇಶರನ್ನ ಸಹಿಸ್ಕೊಳಕ್ಕೂ ಆಗಲ್ಲ. ನಿಮ್ಮ ಬಗ್ಗೆ ಹೇಳ್ತಿದ್ದೀರಾ ಇಲ್ಲ ನಿಮ್ಮ ತಾಯಿ ಬಗ್ಗೆ ಹೇಳ್ತಿದ್ದೀರಾ? ಅಂದರೆ ನಿಮಗೂ ಅಷ್ಟೇ ಅಲ್ವಾ? ಅಮ್ಮನ್ನು ಬಿಡೋಕ್ಕಾಗ್ತಿಲ್ಲ, ಮಹೇಶರ್ನು ಸಹಿಸ್ಕೊಳಕ್ಕಾಗ್ತಿಲ್ಲ. ಆದರೆ ಏನು ಮಾಡೋದು? ಅಮ್ಮಂಗೆ ಕೋಪನೇ ಬರಲ್ವಲ್ಲ. ನಾನೇ ಆಗಿದ್ರೆ ಇಷ್ಟೊತ್ತಿಗೆಲ್ಲಾನು ಬಿಡಿಸ್ಕೊಂಡು ಬಂದ್ಬಿಡ್ತಿದ್ದೆ. ಅವಳು ಅದೇನೋ ಇನ್ನೂ ಸಹಿಸ್ಕೊಂಡಿದ್ದಾಳೆ. ಮಹೇಶರು ಬಿಡಿ, ಅವಳು ಯಾಕೆ ಇನ್ನೂ ಎಲ್ಲನೂ ಸಹಿಸ್ಕೊಂಡಿದ್ದಾಳೆ ಅಂತಲೂ ಗೊತ್ತು. ಅವಳ ಕಷ್ಟ ಇಷ್ಟು ಬೇಗ ಮುಗಿಯಲ್ಲ ಅಂತಲೂ ಗೊತ್ತು. ಅದಕ್ಕೆ ಒಂದೊಂದು ಸಾರಿ ಅಯ್ಯೋ ಅನಿಸುತ್ತೆ. ಆದರೆ ಮಹೇಶರ್ ಏನೇ ಮಾಡಿದ್ರು ಸುಮ್ಮನಿರ್ತಾಳಲ್ಲ. ಏನಾದರೂ ಮಾತಾಡಬೇಕು ತಾನೆ. ಹೆಂಡತಿ ರಂಪ ಮಾಡಿದ್ರೆ ಯಾವ ಗಂಡ ಮಾತು ಕೇಳಲ್ಲ ರೀ? ಗಂಡ ತನ್ನ ಮಾತು ಕೇಳೋ ಹಾಗೆ ಮಾಡ್ತಿಲ್ವಲ್ಲ ಅವಳು. ಅದಕ್ಕೆ ಕೋಪ ಬರುತ್ತೆ ಅವಳ ಮೇಲೆ. ಓ, ಮದುವೆ ಆದ್ಮೇಲೆ ಗಲಾಟೆ ಮಾಡೇ ನೀವು ಗಂಡ ನಿಮ್ಮ ಮಾತು ಕೇಳೋ ಥರ ಮಾಡ್ತೀರಲ್ಲ,